ವೆಲ್ಕಮ್ ಫ್ರೆಂಡ್ಸ್, GK ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇದೇ ಥರ ನಾನು ಇನ್ನು ಮುಂದೆ ಹೊಸ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ. ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು ಹರಪ್ಪನ ಕೋಟೆಯ ಹೊರಗೆ ಇಲ್ಲ? ಆಪ್ಷನ್ ಎ ಗೋದಾಮುಗಳು, ಆಪ್ಷನ್ ಬಿ ಬ್ಯಾರಕ್ಗಳು, ಆಪ್ಷನ್ ಸಿ ಸ್ಮಶಾನ, ಆಪ್ಷನ್ ಡಿ ಕೆಲಸದ ಮಹಡಿಗಳು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಸ್ಮಶಾನ. ಅದೇ ರೀತಿಯಾಗಿ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ. ಕೆಲಸದ ಮಹಡಿಗಳು ಋಗ್ವೇದದ ಯುಗದಲ್ಲಿ ಕುಟುಂಬದ ಮುಖ್ಯಸ್ಥರಿಗೆ ನೀಡಲಾದ ಹೆಸರೇನು? ಆಪ್ಷನ್ ಎ ರಾಜನ್, ಆಪ್ಷನ್ ಬಿ ಜನ, ಆಪ್ಷನ್ ಸಿ ಕುಲಪ, ಆಪ್ಷನ್ ಡಿ ವಿಶ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಕುಲಪ. ಅದೇ ರೀತಿಯಾಗಿ ಇವಾಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ. ಯಪಾನಿಯ ಈ ಕೆಳಗಿನ ಯಾವ ಪಂಗಡಕ್ಕೆ ಸೇರಿದವರು? ಆಪ್ಷನ್ ಎ ವೈಷ್ಣವರು, ಆಪ್ಷನ್ ಬಿ ಜೈನ ಧರ್ಮ, ಆಪ್ಷನ್ ಸಿ ಶೈವರು, ಆಪ್ಷನ್ ಡಿ ಗೋಲ್ಡ್ ಸ್ಮಿತ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಗೋಲ್ಡ್ ಸ್ಮಿತ್. ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ತನ್ನ ಕೊಂಬೆಗಳಿಂದ ಮಣ್ಣಿಗೆ ಬೇರುಗಳನ್ನು ಬಿಡುವ ಮರವನ್ನು ಹೀಗೆ ಕರೆಯುತ್ತಾರೆ? ಆಪ್ಷನ್ ಎ ಬೇವಿನ ಮರ, ಆಪ್ಷನ್ ಬಿ ಆಲದ ಮರ, ಆಪ್ಷನ್ ಸಿ ಮಾವಿನ ಮರ, ಆಪ್ಷನ್ ಡಿ ತೆಂಗಿನ ಮರ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಲದ ಮರ. ಅದೇ ರೀತಿಯಾಗಿ ಇವಾಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ. ಯೋಗ ತತ್ವಶಾಸ್ತ್ರದ ಸ್ಥಾಪಕರು ಯಾರು? ಆಪ್ಷನ್ ಎ ಜೈಮಿನಿ, ಆಪ್ಷನ್ ಬಿ ಕಪಿಲ, ಆಪ್ಷನ್ ಸಿ ಅಕ್ಷಪಾದ ಗೌತಮ, ಆಪ್ಷನ್ ಡಿ ಪತಾಂಜಲಿ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ. ಸಾಲು ಮರದ ತಿಮ್ಮಕ್ಕ ಅವರಿಗೆ ಪ್ರತಿಷ್ಠಿತ ನಾಡೋಜಿ ಪ್ರಶಸ್ತಿ ಯಾವಾಗ ನೀಡಲಾಯಿತು? ಆಪ್ಷನ್ 2016, ಆಪ್ಷನ್ ಬಿ 2020, ಆಪ್ಷನ್ ಸಿ 2015, ಆಪ್ಷನ್ ಡಿ 2010. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 2010. ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ. ಅವಳು ಓದುತ್ತಿದ್ದಾಳೆ ಎಂಬ ವಾಕ್ಯದಲ್ಲಿ ಓದುತ್ತಿದ್ದಾಳೆ ಯಾವ ಕಾಲದಲ್ಲಿ ಇದೆ? ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ಸಂಧಿ ಕಾಲ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ವರ್ತಮಾನ ಕಾಲ. ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ. ಕನ್ನಡ ಪದವು ಯಾವ ವ್ಯಾಕರಣದ ವಿಭಾಗಕ್ಕೆ ಸೇರಿದೆ? ಆಪ್ಷನ್ ಎ ಅಂಕಿತನಾಮ, ಆಪ್ಷನ್ ಬಿ ರೂಢನಾಮ, ಆಪ್ಷನ್ ಸಿ ಅನ್ವರ್ಥಕ ನಾಮ, ಆಪ್ಷನ್ ಡಿ ಗುಣವಾಚಕ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ರೂಢನಾಮ. ಅದೇ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸಾಲು ಮರದ ತಿಮ್ಮಕ್ಕನ ಅವರಿಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಯಾವಾಗ ನೀಡಲಾಯಿತು? ಆಪ್ಷನ್ ಎ 2020, ಆಪ್ಷನ್ ಬಿ 2021, ಆಪ್ಷನ್ ಸಿ 2024, ಆಪ್ಷನ್ ಡಿ 2023. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 2020. ಅದೇ ರೀತಿಯಾಗಿ ಇವಾಗ ಹತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1909, ಆಪ್ಷನ್ ಬಿ 1920, ಆಪ್ಷನ್ ಸಿ 1917, ಆಪ್ಷನ್ ಡಿ 1915. ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂತೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನಾನು ಇಂದಿನ ವಿಡಿಯೋದಲ್ಲಿ ಭಾರತದಲ್ಲಿ
ಕೃಷಿಗಾರಿಕೆಯಲ್ಲಿ ಅತಿ ಹೆಚ್ಚು ಬೆಳೆ ಯೂಸ್ ಮಾಡೋದು ಯಾವುದಂತ ಹೇಳಿದ್ದೇನೆ. ಇನ್ನು ನೋಡಿದ್ರೆ ಪ್ಲೇ ಲಿಸ್ಟ್ ಐತೆ, ಹೋಗಿ ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.